ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾವೇರಿ ಒಂದೇನು ಜಲ ವಿವಾದದ ಬಗ್ಗೆ ಏನು ವಾಟಾಳ್ ನಾಗರಾಜ್ ಅವರದು ಹೋರಾಟವನ್ನು ಹಮ್ಮಿಕೊಂಡಿದ್ದರು ಕರ್ನಾಟಕ ಬಂದ ದೇಶದಿಂದ. ಅದಕ್ಕೆ ಬದಲಾಗಿ ನಾವು ಈ ಮನವಿ ಮೂಲಕ ಹೋರಾಟವನ್ನು ಬೆಂಬಲಿಸಿ ಮನವಿ ಕೊಟ್ಟಿದ್ದೇವೆ. ಈಗೇನಪ್ಪ ಹೇಳೋದಂತಂದ್ರೆ ಇಷ್ಟೇ, ಈ ಕಾವೇರಿಗೆ ಹೆಂಗೆ ಮಹತ್ವ ಕೊಡ್ತಾರೆ, ಕೃಷ್ಣೆಗೆ, ಆಮೇಲೆ ಮಾದಾಯಿ, ಕಳಸಾ ಬಂಡೂರಿ ಈ ವಿಷಯವಾಗಿ ಕುರಿತು ಸಾರ್ವಜನಿಕರಿಗೆ ಈ ಭಾಗದ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು ದಕ್ಷಿಣ ಭಾಗದವರು. ಆದ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಕಾವೇರಿ ವಿಷಯವಾಗಿ ಏನು ಒಂದು 1200 ಕ್ಯೂಸೆಕ್ಸ್ ನೀರನ್ನು 15 ದಿವಸ ಕಂಟಿನ್ಯೂಸ್ ಬಿಡಬೇಕಂತ ಹೇಳಿ ಒಂದು ನ್ಯಾಯಪೀಠ ಏನು ಆದೇಶ ಮಾಡಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನೋ ಒಂದು ವಿಷಯವನ್ನು ಮುಚ್ಚಿಟ್ಟಿರುವತ್ತನಂಗೆ ಒಂದು ವಿಷಯ ಬರೋದು. ಮುಚ್ಚಿಟ್ಟಿರೋದು ಏನಾಯ್ತಪ್ಪ ಅಂದರೆ, ಏನು ನಾವು ನ್ಯಾಯಾಧಿಕರಣಕ್ಕೆ ಏನು ನಾವು ದಾಖಲೆಗಳನ್ನು ಕೊಡಬೇಕಾಗಿತ್ತು, ಆ ದಾಖಲೆಗಳನ್ನು ಕೊಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದೆ. ಆದ ಕಾರಣ ನಮ್ಮ ಕಾವೇರಿ ಸುತ್ತಮುತ್ತ ಬರುವಂಥ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಈಗ ಕೃಷ್ಣೆಯ ಬಗ್ಗೆ ಹೇಳಬೇಕು. ಕೃಷ್ಣೆಯಲ್ಲಿ ಏನಾಗಿದೆಪ್ಪ ಅಂತಂದರೆ, ಈಗ ಆಲ್ರೆಡಿ ಕೋರ್ಟ್ ತೀರ್ಮಾನ ಆಗಿದೆ, ಕಟ್ಟಿಕೊಡ್ರಿ ಅಂತ ಹೇಳಿ 524. ಬಟ್ ಸರ್ಕಾರ ಹಿಂದೇಟು ಹಾಕಕತ್ತೈತಿ. ಇದರ ಉದ್ದೇಶ ಏನು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಆಗ್ರಹ ಪಡಿಸ್ತೀನಿ. ಆಮೇಲೆ ಇನ್ನೂ ಏನಪ್ಪ ಅಂದರೆ, ಕಳಸಾ ಬಂಡೂರಿಯಲ್ಲಿ ಸಹಿತ ಹಾಗೇ ವಿಚಾರ ಆಗ್ತಾಯಿದೆ. ನಿಮ್ಗೆ ಹೇಳ್ಬೇಕಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೂ ಜಾಸ್ತಿ ಆಗಿದೆ, ಆಮ್ಯಾಗ ಹೋರಾಟದ ಕಿಚ್ಚು ಜಾಸ್ತಿ ಇಲ್ಲ. ಆದ ಕಾರಣ ನಾನು ಅಧಿಕಾರಿಗಳ ವರ್ಗದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಈ ಕೃಷ್ಣೆ ಮತ್ತು ಕಳಸಾ ಬಂಡೂರಿ ವಿಚಾರವಾಗಿ ಶೀಘ್ರವಾಗಿ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ಇಲ್ಲಿ ಉತ್ತರ ಕರ್ನಾಟಕದಿಂದ ಕೃಷ್ಣೆಯ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಕೊತೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ ಕೆಂಗನಾಳ ದೇಶದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಇವತ್ತು ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ ಕರೆ ಕೊಟ್ಟರು ಕರ್ನಾಟಕದಾದ್ಯಂತ. ಈ ಬಂದ್ ಏನು ಕರೆ ಕೊಟ್ಟರಲ್ಲ, ಅಲ್ಲಿದ್ದಂಥ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ಇಲ್ಲ ಇನ್ನೊಂದು ಬಣ ಆಗಿರ್ಬೋದು, ಈ ನಾರಾಯಣಗೌಡರ ಬಣ ಆಗಿರ್ಬೋದು, ಒಬ್ಬರು ಕೊಟ್ಟರು ಒಬ್ಬರು ತಾರತಮ್ಯ ಮಾಡ್ತಾರಲ್ಲ, ಯಾಕೆ ಈ ಧೋರಣೆಯನ್ನು ಮಾಡ್ತೀರಿ? ಮತ್ತು ಇದು ಸಾರಾ ಗೋವಿಂದ ಅವ್ರು ನೋಡೋ ಬರ್ತಿರ್ತಾರೆ. ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಗೆ ಈ ಬಂದ್ ಕರೆಗಳನ್ನು ದಯವಿಟ್ಟು ಕೊಡಬೇಡ್ರಿ. ಕೊಟ್ಟರೆ ಒಂದು ಯಶಸ್ವಿ ಹಂಗೆ ಕೊಡ್ರಿ. ಮತ್ತು ನಿಮ್ಗೆ ಏನಾಗ್ಬಿಟ್ಟೈತಿ, ಕಾವೇರಿ ಇಶ್ಯೂ ನೀವು ಮಾಡ್ತೀರಿ, ಕೃಷ್ಣೆ ಬಗ್ಗೆ ಇಲ್ಲ, ಮಾದಾಯಿ ಬಗ್ಗೆ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ಜ್ವಲಿತ ಸಮಸ್ಯೆ ಬಗ್ಗೆ ಒಂದೂ ಮಾತಿರಂಗಿಲ್ಲ. ಈಗ ನಾನು ವಾಟಾಳ್ ನಾಗರಾಜ್ ಅವ್ರಿಗೂ ಒಂದು ಕೇಳ್ತೀನಿ, ಈ 371J ಆರ್ಟಿಕಲ್ ಐತಲ್ಲ, ಇದ್ರ ಬಗ್ಗೆ ನೀವು ಯಾಕೆ ಮಾತಾಡಂಗಿಲ್ಲ? ನಿಮ್ಮ ಬಗ್ಗೆ ನಾವೆಲ್ಲ ಮಾತಾಡ್ಬೇಕು.